ರಾಜ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇದರಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಮೇಲಾಟ ಕೂಡ ನಡೀತಾ ಇರೋದು. ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿಯಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರನ್ನ ವರ್ಗಾವಣೆಯ ವಿಚಾರದಲ್ಲಿ ರಾಜಕೀಯ ಶುರುವಾಗಿದೆ. ಇಕ್ಬಾಲ್ ಅವರ ಶಕ್ತಿ ಕುಂದಿಸೋದಕ್ಕೆ ಪಕ್ಷದ ನಾಯಕರೇ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂಥ ಆರೋಪ. ಹಾಲೇಶ್ ಅನ್ನುವಂಥ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿ ನಿಯೋಜನೆ ಮಾಡಲಾಗಿತ್ತು. ಈಗ ಅದೇ ಜಾಗಕ್ಕೆ ಮತ್ತೊಬ್ಬ ಇನ್ಸ್ಪೆಕ್ಟರ್ ಅನ್ನ ಕೆಲವೇ ದಿನದಲ್ಲಿ ಪ್ರಕಾಶ್ ಯಾತ್ನೂರು ಅನ್ನುವ ಇನ್ಸ್ಪೆಕ್ಟರ್ ಅನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಹಾಲೇಶ್ ಪರವಾಗಿ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಮನವಿ ಮಾಡಿಕೊಂಡಿದ್ರು. ಸಿಎಂ ಬಳಿ ಮನವಿ ಸಲ್ಲಿಸಿದ್ರು. ಅದರಂತೆ ನೇಮಕ ಕೂಡ ಆಗಿತ್ತು. ಅನ್ಸಾರಿ ಅವರನ್ನ ಭೇಟಿ ಮಾಡಿ ಹೂಗುಚ್ಛ ಎಲ್ಲ ಕೊಟ್ಟಿದ್ರು ಹಾಲೇಶ್. ಅದಾಗಿ 48 ಗಂಟೆಗಳಲ್ಲೇ ಹಾಲೇಶ್ ಜಾಗಕ್ಕೆ ಪ್ರಕಾಶ್ ಯಾತನೂರ್ ಅವರನ್ನು ನೇಮಕ ಮಾಡಲಾಗಿದೆ. ಇದಕ್ಕೆ ಕಾರಣ ಆಗಿದ್ದು ಶಾಮೀದ್ ಮನಿಯಾರ್ ಎಂಬ ಕಾಂಗ್ರೆಸ್ ನಾಯಕ. ಅವರು ಗೃಹ ಸಚಿವರನ್ನು ಭೇಟಿಯಾಗಿದ್ದಾರೆ. ಸಿಎಂ ಅನ್ನ ಭೇಟಿ ಮಾಡಿ ಹಾಲೇಶ್ ಬೇಕು ಅಂತ ಇಕ್ಬಾಲ್ ಅವರು ಹೇಳಿದ್ರೆ, ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ರೆ, ಅವ್ರು ಬೇಡ ಪ್ರಕಾಶ್ ಬೇಕು ಅಂತ ಶಾಮೀದ್ ಅವರು ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಅನ್ನ ಭೇಟಿಯಾಗಿ ತಕ್ಷಣ ಆದೇಶ ಬದಲಾಗಿದೆ. 48 ಗಂಟೆಗಳಲ್ಲಿ ಆದೇಶ ಬದಲಾಗಿದೆ. 2 ದಿನದ ಹಿಂದೆ ಇನ್ಸ್ಪೆಕ್ಟರ್ ಆಗಿ ನಿಯೋಜನೆಯಾಗಿದ್ದವರು ಈಗ ವರ್ಗಾವಣೆಯಾಗಿದ್ದಾರೆ. ಆ ಜಾಗಕ್ಕೆ ಪ್ರಕಾಶ್ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.